ಸುತ್ತಿಗೆಯಿಂದ ತಲೆಗೆ ಹೊಡೆದು ಪತ್ನಿಯನ್ನ ಕೊಲೆ ಮಾಡಿರುವ ಘಟನೆ ವಿಜಯಪುರ ನಗರದ ಕಾಸಗೇರಿ ಗಲ್ಲಿಯಲ್ಲಿ ನಡೆದಿದೆ. ಸೋನಾಬಾಯಿ ಮಲ್ಲಿಕಾರ್ಜುನ ಪವಾರ್ 28 ವರ್ಷದ ವ್ಯಕ್ತಿ ಕೊಲೆಗೈದು ಪತ್ನಿಯ ಪೋಷಕರಿಗೆ ವಿಡಿಯೋ ಕಾಲ್ ಮಾಡಿದಾನೆ. ಈತ ರಾಕ್ಷಸ ವಿಡಿಯೋ ಕಾಲ್ ಮಾಡಿ ಪತ್ನಿಯ ಶವವನ್ನ ಈತ ಪತ್ನಿಯ ಪೋಷಕರಿಗೆ ತೋರಿಸಿರುವಂತಹ ಘಟನೆ. ಪೋಷಕರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದು ಸ್ಥಳಕ್ಕೆ ಆಗಮಿಸಿದ್ದಾರೆ ಪೊಲೀಸರು. ಮಲ್ಲಿಕಾರ್ಜುನನನ್ನ ಈಗ ಬಂಧಿಸಲಾಗಿದೆ. ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು. ಪತ್ನಿಯನ್ನ ಕೊಂದು ಹಾಕಿ ಆಕೆಯ ಅಪ್ಪ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿ ಅದನ್ನು ತೋರಿಸಿರುವಂತಹ ರಾಕ್ಷಸಿ ಕೃತ್ಯ ಇದು. ವಿಜಯಪುರದಲ್ಲಿ ಆಗಿರುವಂತಹ ಘಟನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಪೋಷಕರು ಕೊಟ್ಟ ದೂರಿನ ಆಧಾರದ ಮೇಲೆ ಆರೋಪಿ ಮಲ್ಲಿಕಾರ್ಜುನನ್ನ ಬಂಧಿಸಲಾಗಿದೆ. ಗಾಂಧಿ ಚೌಕ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತಿಗೆಯಿಂದ ತಲೆಗೆ ಹೊಡೆದು ಈ ಕೊಲೆಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟು ಭಯಾನಕ ಕೃತ್ಯವನ್ನ ಮಾಡಿದ ಬಳಿಕ ಆಕೆಯ ಪೋಷಕರಿಗೆ ಕಾಲ್ ಮಾಡಿ ಅದನ್ನ ವಿಡಿಯೋ ಕಾಲ್ ಮಾಡಿ ತೋರಿಸಿದಂತಹ ರಾಕ್ಷಸ ಈತ ಮಲ್ಲಿಕಾರ್ಜುನ್ ಆರೋಪಿ. ಈತನನ್ನ ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಪೊಲೀಸರಿಗೆ ಆತನನ್ನ ಬಂಧಿಸಿದ್ದಾರೆ. ಗಾಂಧಿ ಚೌಕ್ ಠಾಣೆ ಪೊಲೀಸರು ಇದರ ತನಿಖೆ ಈಗ ನಡೆಸ್ತಾ ಇದ್ದಾರೆ. ಈ ಭೀಕರ ಕೃತ್ಯಕ್ಕೆ ಏನು ಕಾರಣ, ಯಾಕೆ ಈತ ಪತ್ನಿಯನ್ನ ಆ ರೀತಿ ಹೊಡೆದು ಕೊಂದು ಹಾಕಿದ್ದಾನೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಹೌದು ಸರ್ ಹೌದು ಸರ್ ಹೌದು ಸರ್ ಮಲ್ಲಿಕಾರ್ಜುನ್ ಹಾಂ ಸರ್ ವಿಜಯಪುರದಲ್ಲಿ ಆಗಿರುವಂತಹ ಘಟನೆ ಇದು. ಪತ್ನಿಯನ್ನ ಪತಿಯೇ ಸುತ್ತಿಗೆಯಿಂದ ಹೊಡೆದು ಮರ್ಡರ್ ಮಾಡಿ ಬಳಿಕ ಪತ್ನಿಯ ಪೋಷಕರಿಗೆ ವಿಡಿಯೋ ಕಾಲ್ ಮಾಡಿ ಶವ ತೋರಿಸಿರುವಂತಹ ಘಟನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ನಿಯ ಪೋಷಕರು ಕೊಟ್ಟ ದೂರಿನ ಆಧಾರದ ಮೇಲೆ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಇದೀಗ ಆರೋಪಿ ಮಲ್ಲಿಕಾರ್ಜುನನ್ನ ಬಂಧಿಸಿದ್ದಾರೆ. ಗಾಂಧಿ ಚೌಕ್ ಠಾಣಾ ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನು ಕಾರಣ ಆಯಿತು, ಈತ ಇಷ್ಟೊಂದು ರಾಕ್ಷಸಿ ವರ್ತನೆಯನ್ನು ತೋರೋಕೆ ಏನು ಕಾರಣ ಆಯಿತು ಅಂತ ಇನ್ನೂ ಕೂಡ ಮಾಹಿತಿ ಸ್ಪಷ್ಟ ಆಗಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಇಲ್ಲಿ ಅತ್ಯಂತ ರಾಕ್ಷಸಿ ಕೃತ್ಯ ನಡೆದಿದೆ. ಸುತ್ತಿಗೆಯಲ್ಲಿ ಹೊಡೆದು ಪತ್ನಿಯನ್ನ ಕೊಂದಿದ್ದಲ್ಲದೆ ವಿಡಿಯೋ ಕಾಲ್ ಮಾಡಿ ಅವರ ಪೋಷಕರಿಗೆ ತೋರಿಸಿರುವಂತಹ ಒಂದು ರಾಕ್ಷಸಿ ಕೃತ್ಯ. ಏನು ಕಾರಣ ಆಯಿತು ಈ ಘಟನೆಗೆ? ಯಾಕೆ ಈತ ಮಲ್ಲಿಕಾರ್ಜುನ್ ಈ ರೀತಿ ರಾಕ್ಷಸನಂತೆ ವರ್ತಿಸಿದ್ದು ಯಾಕಾಗಿ? ಖಂಡಿತವಾಗ್ಲೂ ಅಮರ್, ಏನು ವಿಜಯಪುರ ನಗರದಲ್ಲಿ ಮತ್ತೆ ರಕ್ತದ ನೆತ್ತರು ಹರಿದಿದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಇಂದು ನಸುಕಿನ ಜಾವ ಪತಿಯೇ ಪತ್ನಿಯನ್ನ ದೊಡ್ಡ ಸುತ್ತಿಗೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದಂತ ವಿದ್ರಾವಕ ಘಟನೆ ನಡೆದಿದೆ. 15 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಸೋನಾಬಾಯಿ ಮಲ್ಲಿಕಾರ್ಜುನ್ ಇವನು ತನ್ನ ಪತ್ನಿ ಸೋನಾಬಾಯಿಯನ್ನ ಮನೆಯಲ್ಲಿ ಕೊಲೆ ಮಾಡಿದ್ದಾನೆ. ಇವರಿಗೆ ಬಂದ್ಬಿಟ್ಟು 3 ಜನ ಮಕ್ಕಳು. ಆದ್ರೆ ಈತ ಮುಂಬೈ ನಗರದಲ್ಲಿ ಒಂದು ಮೇಕಪ್ ಮ್ಯಾನ್ ಆಗಿ ಈತ ಕೆಲಸ ಮಾಡ್ತಿದ್ದ. ತನ್ನ 3 ಮಕ್ಕಳ ಜೊತೆ ಒಂದು ವಿಜಯಪುರ ನಗರದ ಬಾಡಿಗೆ ಮನೆಯಲ್ಲಿ ಈಕೆಯನ್ನ ಇಟ್ಟಿದ್ದ. ಆದ್ರೆ ಅಪರೂಪಕ್ಕೊಮ್ಮೆ ಬಂದು ಹೋಗ್ತಾ ಇದ್ದ. ಮನೆ ಖರ್ಚಿಗೂ ಸಹಿತ ಸರಿಯಾಗಿ ದುಡ್ಡು ಕೊಡ್ತಾ ಇರಲ್ಲ ಅನ್ನೋ ಆರೋಪವನ್ನ ಕೂಡ ಮೃತ ಸೋನಾಬಾಯಿ ಅವರ ಪೋಷಕರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಳೆದ ಹಲವಾರು ವರ್ಷಗಳಿಂದ ಕೂಡ ಈತ ನನಗೆ ವಿಚ್ಛೇದನ ಕೊಡು, ನಾನು ಬೇರೆ ಮದುವೆ ಆಗ್ತೀನಿ ಅಂತ ನಿತ್ಯ ಕಿರುಗಳು ಕೊಡ್ತಾ ಇದ್ದಂತೆ. ಈ ಹಿಂದೆ ಕೂಡ ಈತನ ಮೇಲೆ ಕೋಲಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿದ್ರಂತೆ. ಗುರು ಹಿರಿಯರು ಕೂಡ ಸಂಧಾನ ಮಾಡಿ ಮತ್ತೆ ಇವರು ಸರಿಯಾಗಿ ಬಹಳ ಒಂದು ಸಂಸಾರ ನಡೆಸ್ಕೊಂಡು ಹೋಗ್ರಿ ಅನ್ನೋ ಒಂದು ರಾಜಿ ಪಂಚಾಯತಿಯನ್ನ ಮಾಡಿದ್ರಂತೆ. ಆದ್ರೆ ಇಂದು ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಈತ ಸುತ್ತಿಗೆಯಿಂದ ಹೊಡೆದು ಅಷ್ಟೇ ಅಲ್ಲ ಕೊಲೆ ಮಾಡಿದ್ದಾನೆ. ಜೊತೆಗೆ ಆಕೆಯ ತವರು ಮನೆಯವರಿಗೆ ವಾಟ್ಸಪ್ ಮುಖಾಂತರ ವಿಡಿಯೋ ಕಾಲ್ ಮಾಡಿ ನಾನು ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ. ಸುದ್ದಿ ತಿಳಿದ ಸ್ಥಳಕ್ಕೆ ಆಗಮಿಸಿದ ಗಾಂಧಿ ಚೌಕ್ ಪೊಲೀಸರು ಈತನ ಮುಂದೆ ಮಲ್ಲಿಕಾರ್ಜುನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅಮರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅಶೋಕ್.